ವೆಲ್ಕಮ್ ಬ್ಯಾಕ್. ತಡೆಗೋಡೆಯ ರಹಸ್ಯವನ್ನ ಬಿಟಿವಿ ನ್ಯೂಸ್ ಇವತ್ತು ನಿಮ್ಮ ಮುಂದೆ ಅನಾವರಣಗೊಳಿಸ್ತಾ ಇದೆ. ಹಾಗಿದ್ರೆ ಗಿರೀಶ್ ಮಟ್ಟಣ್ಣವರವರು ಹೇಳುವ ಪ್ರಕಾರ ನಾವು ತಡೆಗೋಡೆಯನ್ನ ಹೊಡೆದಿದ್ದೀವಿ ಅಂತ ಹೇಳಲಾಗುವಂತ ಎಕ್ಸ್ಕ್ಲೂಸಿವ್ ಫುಟೇಜ್ ಬಿಟಿವಿ ನ್ಯೂಸ್ಗೆ ಲಭ್ಯವಾಗಿದೆ. ಬನ್ನಿ ಅದನ್ನ ಗಮನಿಸೋಣ. ನಂತರದಲ್ಲಿ ಗಿರೀಶ್ ಮಟ್ಟಣ್ಣವರವರೇ ನೇರ ಸಂಪರ್ಕದಲ್ಲಿ ನಮ್ಗೆ ಸಿಗ್ತಾರೆ. ಅವರನ್ನ ಮಾತನಾಡಿಸ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಫುಟೇಜ್ ನಿಮ್ಮ ಮುಂದೆ. ಮಹಾದಾಯಿ ಏಣಿ 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 ಗೋಡೆಗೆ ಹಾಕ್ರಿ, ಮುಂದೆ ಏಣಿ ಗೋಡೆಗೆ ಹಾಕ್ರಿ, ಆ ಗಾಡಿ ಮುಂದೆ ಹಾಕ್ರಿ ಏಣಿನ. ಏಣಿ ಮೇಲೆ ಹರ್ ಹರ್ ಮಹಾದಾಯಿ ಇಟ್ಟಂಗಿ ಕೆಡೋದ್ರಿ, ಇಟ್ಟಂಗಿ ಕೆಡೋದು. ವೆರಿ ಗುಡ್. ನೀರು ಹೋಗ್ತಾ ಇದೆ ನೋಡಿ, ಈಗ ನೀರು ಹೋಗ್ತಾ ಇದೆ. ತಡಿ, ಸಾಕು ಸಾಕು ಸಾಕು, ತಡಿ. ಇನ್ನೂ ಸ್ವಲ್ಪ ಐತೆ, ಇನ್ನೂ ಸ್ವಲ್ಪ ಐತೆ. ಕೆಡಬಿಡು, ಮೇಲಿಂದ ಪೂರ್ತಿ ಕೆಡಬಿಡು, ಮೇಲ್ಗಡೆ ಪೂರ್ತಿ ಹೊಡೆದ್ಬಿಡು. ಇದು ಪೂರ್ತಿ ಇದು ಕಾಂಕ್ರೀಟ್ ಇದು ಬೀಳ್ತ. ತೆಗೀರಿ ಇದನ್ನ. ಇಲ್ಲಿ ಗನ್ ತಗೋ, ತಡಿ. हर हर महादाई, 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 हर हर महादाई. ಬಡಿ, ಪೂರ್ತಿ ಹೊಡಿತು, ಪೂರ್ತಿ ಹೊಡಿತು. ಬಿಡು. ನೀರು ಹೋಗ್ಲಿ ಬಿಡು. ನೀರು ಹೊರಟು. ವೆರಿ ಗುಡ್. हर हर महादाई, 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 हर हर महादाई. ಪೂರ್ತಿ ಹೊಡಿರಿ. हर हर महादाई. ಇನ್ನೊಂದು ಸ್ವಲ್ಪ ಐತೆ, ಇನ್ನೊಂದು 2 ಫೀಟ್ ಐತೆ. ತಡಿ. ಏನು ನೋಡು, ಏನು ನೋಡು. ಈ ಕಡೆ ತೆಗೀರಿ. ತೆಗೀರಿ. हर हर महादाई, हर हर महादाई, हर हर महादाई, हर हर महादाई, हर हर महादाई. सर इन्ने 2 फीट ಹೊಡೆದ್ಬಿಡ್ರಿ. हर हर महादाई, हर हर महादाई. ನೀರು ಹೊಂಟದ. हर हर महादाई, हर हर महादाई, हर हर महादाई, हर हर महादाई. ಹಾಕದ್ ನೀರ ಸಾಕು, ಸಾಕು ಹೊಡಿತು. हर हर महादाई, हर हर महादाई, हर हर महादाई. ಸಾಕು. ಅವ್ರು ಆಡ್ ಮುರಿದಿಲ್ಲ, ಗಾಡಿ ಹೊಡಿತ. ನೀರು ಹೊಂಟೋದಿಲ್ಲ. ಎಸ್, ನೀರು ಹೊಂಟೋದಿಲ್ಲ. ರೈಟ್, ನೀರು ಹೊಂಟಿದೆ. ಹೊಡೆದು ಹಾಕ್ರಿ. ಹೊಡೆದು ಹೋಗಿದೆ. ಇನ್ಮೇಲೆ ನಮಗ್ ನೀರ್ ಬರುತ್ತೆ. ಇದು ಫುಟೇಜ್ನ ಸಾರಾಂಶ. ಆದ್ರೆ ಬಹಳ ಕ್ಲಾರಿಟಿ ಇಲ್ಲ, ಯಾಕಂತಂದ್ರೆ ಬಹಳ ಕತ್ಲಿದ್ದಂಗೆ ನಮ್ಗೆ ಕಾಣಿಸ್ತಾ ಇದೆ. ಈಗ ನಾವೇನ್ ಮಾಡೋಣ, ನಮ್ಮ ಹುಬ್ಬಳ್ಳಿ ಸ್ಟುಡಿಯೋದಿಂದ ನೇರ ಸಂಪರ್ಕದಲ್ಲಿ ಗಿರೀಶ್ ಮಟ್ಟಣ್ಣವರು ಸಿಕ್ಕಿದ್ದಾರೆ. ಅವರನ್ನ ಮಾತನಾಡ್ಸೋಣ. ಈ ತಡೆಗೋಡೆಯ ಹಿಂದೆ ಇರುವಂತ ರಹಸ್ಯ ಏನು, ಅವರಿಂದಾನೆ ನೇರವಾಗಿ ನಾವು ಈಗ ಕೇಳಿ ತಿಳ್ಕೊಳ್ಳೋಣ. ಗುಡ್ ಮಾರ್ನಿಂಗ್ ಗಿರೀಶ್. ಗುಡ್ ಮಾರ್ನಿಂಗ್, ನಮಸ್ಕಾರ ಗಿರೀಶ್. ಇಲ್ಲಿ ಬಹಳಷ್ಟು ಪ್ರಶ್ನೆಗಳಿದ್ದಾವೆ. ನಾನು ನೇರವಾಗಿ ಪ್ರಶ್ನೆಗೆ ಧುಮುಕ್ ಬಿಡ್ತೀನಿ. ಸರ್ಕಾರ ಹೇಳುತ್ತೆ ತಡೆಗೋಡೆಯನ್ನ ಒಡೆದೇ ಇಲ್ಲ, ಎಂತದ್ದು ಇಲ್ಲ, ಮಗದೊಂದು ಇಲ್ಲ, ವಿವಾದಿತ ಪ್ರದೇಶ, ಅಲ್ಲಿ ಪೊಲೀಸ್ ಅರ್ಪಗಾವಲಿದೆ ಅಂತ. ನೀವ್ ಹೇಳ್ತೀರಿ ತಡೆಗೋಡೆ ಒಡೆದಿಲ್ಲ ಅಂತ ಆದ್ರೆ ನಾನು ಕತ್ತರಿಸ್ಕೊಳ್ಳೋದಕ್ಕೂ ಕೂಡ ರೆಡಿ ಅಂತ. ಇದರ ಹಿಂದಿನ ಸಾರಾಂಶ ಮತ್ತು ಕಂಪ್ಲೀಟ್ ಕ್ಲಾರಿಟಿ ಕೊಡಿ ಇವತ್ತು ಗಿರೀಶ್. ಈಗ ನಾನ್ ಕೇಳೋದು ಒಂದೇ, ಸರ್ಕಾರ, ಬೆಳಗಾವಿ ಜಿಲ್ಲಾಡಳಿತ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ತಡೆಗೋಡೆ ಇದೆಯೋ ಇಲ್ಲೋ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹೇಳಿಕೆ ಕೊಡೋ ಅವಶ್ಯಕತೆ ಏನೈತೆ? ರಸ್ತೆಯಲ್ಲಿ ಒಂದು ಸಣ್ಣ ಆಕ್ಸಿಡೆಂಟ್ ಆದ್ರೆ ಪೊಲೀಸರು ಸ್ಥಳಕ್ಕೆ ಹೋಗಿ ಪಂಚನಾಮೆ ಮಾಡ್ತಾರೋ ಇಲ್ಲೋ? ಎಲ್ಲೋ ಒಂದ್ ಕಡೆ ಅಪರಾಧ ಆಗಿದೆ, ಏನೋ ಒಂದ್ ಮರ್ಡರ್ ಆಗಿದೆ ಅಂದ ತಕ್ಷಣ ಸ್ಥಳಕ್ಕೆ ಹೋಗಿ ಪಂಚನಾಮೆ ಮಾಡ್ತಾರೋ ಇಲ್ಲೋ? ಇಲ್ಲ, ಅದು ಆಕ್ಸಿಡೆಂಟ್ ಹೆಂಗಾಗುತ್ತೆ, ಬೆಂಜ್ ಕಾರಲ್ಲಿ ಬರ್ತಾ ಇತ್ತು, ಬೆಂಜ್ ಕಾರಿನಲ್ಲಿ ಆಕ್ಸಿಡೆಂಟೇ ಆಗಲ್ಲ, ಯಾರು ಸಾಯಲ್ಲ ಅಂತ ಹೇಳಿ ಸ್ಟೇಷನ್ ಅಲ್ಲಿ ಕೂಡ್ತಾರೆ. ಹಾಗೆ
ಘಟನೆ ನಡೆದು ಇವತ್ತು 4ನೇ ದಿನ, ಇವತ್ತಿನವರೆಗೂ ಕೂಡ ಘಟನಾ ಸ್ಥಳಕ್ಕೆ ಯಾಕೆ ಹೋಗ್ತಾ ಇಲ್ಲ? ಹೇಳಿಕೆ ಯಾಕೆ ಕೊಡಬೇಕು ಅಲ್ಲಿದೆ ಅಂತ ಹೇಳಿ? ಹೋದ್ರೆ ಒಂದು 10 ಜನ KSRP ಕಮಾಂಡೆಂಟ್ ಅಲ್ಲಿ ಇವ್ರು ಇರ್ತಾರೆ, ಸೋಲ್ಜರ್ ತರ ಅವ್ರು ಟ್ರೈನಿಂಗ್ ಆಗಿರ್ತದೆ, ಕರ್ಕೊಂಡು ಹೋಗಿ ಅಲ್ಲಿ ಮೀಡಿಯಾದವ್ರು ಕರ್ಕೊಂಡು ಹೋಗಿ ಅಲ್ಲಿ ಹೇಳಿಕೆ ಕೊಡೋ ಅವಶ್ಯಕತೆ ಏನಿದೆ? ವೈ ಸ್ಟೇಟ್ಮೆಂಟ್? ಸ್ಟೇಟ್ಮೆಂಟ್ ಕೊಡೋ ಅವಶ್ಯಕತೆನೇ ಇಲ್ಲ, ಅವರು ಕೂಡ ಅವಶ್ಯಕತೆನೇ ಇಲ್ಲ. ಸತ್ಯಾನುಸತ್ಯತೆ ನಿಮ್ಗೆ ಕಂಡೇ ಬಿಡುತ್ತೆ. ಇಲ್ಲ, ನನಗೆ 2 ಗಂಟೆ ಟೈಮ್ ಕೊಡಿ ದಯವಿಟ್ಟು ಪ್ಲೀಸ್. ನಾನು ಜಿಲ್ಲಾಡಳಿತ ವಿನಂತಿ ಮಾಡ್ಕೊತಾ ಇದ್ದೀನಿ, ಜಸ್ಟ್ ಗಿವ್ ಮಿ 2 hours. ನನ್ನ ಜೊತೆಗೆ ಒಬ್ಬರು ಮಾಧ್ಯಮ ಪ್ರತಿನಿಧಿಗಳು ಬರಲಿ, ಜಿಲ್ಲಾಡಳಿತದಿಂದ ಒಬ್ಬರು ಬರಲಿ, ಒಂದು ಕ್ಯಾಮೆರಾ ಬರಲಿ, ಸಾಕಷ್ಟು ಟಾರ್ಚ್ ಗಳನ್ನ ತಗೊಂಡು ಹೋಗೋಣಂತೆ. ಸತ್ಯಾನುಸತ್ಯತೆ ಗೊತ್ತಾಗುತ್ತಲ್ಲ, 2 ಗಂಟೆಯಲ್ಲಿ ಸತ್ಯವನ್ನ ಬಹಿರಂಗ ಪಡಿಸ್ತೇನೆ. ಇದು ತಯಾರಿದ್ದೀರಾ? ಇದೇನಂತಂದ್ರೆ ನಾನು ಹೇಳ್ತಾ ಇರೋದು, ಒಂದು ಬಹಳ ದೊಡ್ಡ ಕುತಂತ್ರ ಇಲ್ಲಿ ನಡೀತಾ ಇದೆ. ಇಡೀ ಉತ್ತರ ಕರ್ನಾಟಕಕ್ಕೆ ಇದೇ ಪರಿಸ್ಥಿತಿ. ಏನಾದ್ರೂ ಒಂದು ದೊಡ್ಡ ಹೋರಾಟ ಆಗುತ್ತೆ, ಇನ್ನು ಏನು ನ್ಯಾಯ ಸಿಕ್ಕೇ ಬಿಡುತ್ತೆ ನಮಗನ್ನೋ ಹೊತ್ತಿಗೆ ಏನಾದ್ರೂ ಒಂದು ಹಾಲಲ್ಲಿ ಹುಳಿ ಹಿಂಡುವಂತ ಕೆಲಸ ಈಗೆಲ್ಲ ಮುಂಚಿನ ಕೂಡ ಈ ತರಹದ ಒಂದು ಕುತಂತ್ರ ನಡೀತಾನೆ ಇದೆ. ಆ ಕುತಂತ್ರದ ಒಂದು ಭಾಗ ಇದು. ಇಷ್ಟೇ ನಾನು ಬಹಳ ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ಅಂತಲ್ಲಿ ಹೋಗಿ, ಬೇಕಿದ್ರೆ ನನ್ನೂ ಕರ್ಕೊಂಡು ಹೋಗಿ ಬರ್ತೀನಿ. ಅದೇನು ಚಂದ್ರಲೋಕದಲ್ಲಿಲ್ಲ, ಪಾತಾಳ ಲೋಕದಲ್ಲಿಲ್ಲ, ಅಥವಾ ಮಾಯಾಲೋಕದಲ್ಲಿ ಕಟ್ಟಿದ್ದಿಲ್ಲ ಬಾಡಿ. ಅದನ್ನ 300 ಮೀಟರ್ ಒಳಗಡೆ ಹೋದ್ರೆ ಸಿಗುತ್ತೆ. ಪ್ಲೇಸ್ ಆಫ್ ಅಫೆನ್ಸ್, ಈಗ ಇದು ಕಾನೂನು ಚೌಕಟ್ಟಲ್ಲಿ ನೋಡಿದ್ರೆ ಇಟ್ ಇಸ್ ಅ ಪ್ಲೇಸ್ ಆಫ್ ಅಫೆನ್ಸ್. ಯಾವುದು? ಟನಲ್ ಪ್ಲೇಸ್ ಇಸ್ ನಾಟ್ ಅ ಪ್ಲೇಸ್ ಆಫ್ ಅಫೆನ್ಸ್. ತಡೆಗೋಡೆ ಪ್ಲೇಸ್ ಆಫ್ ಅಫೆನ್ಸ್. ಈಗ ಒಂದು ಸಣ್ಣ ಆಕ್ಸಿಡೆಂಟ್ ಆದ್ರೆ ಹೋಗ್ತಾ ತಾನೆ ಸ್ಥಳ ಪಂಚನಾಮೆ ಮಾಡೋದಕ್ಕೆ. ನನ್ನ ಮೇಲೆ ಕೇಸ್ ರಿಜಿಸ್ಟರ್ ಆಗಿದೆ ತಾನೆ. ಕೇಸ್ ರಿಜಿಸ್ಟರ್ ಆದ್ರೆ ನಾನೀಗ ಕಾನೂನು ದೃಷ್ಟಿಯಲ್ಲಿ ಆರೋಪಿನ ಕಟ್ಕೊಂಡು ಸ್ಥಳ ಪಂಚನಾಮೆ ಮಾಡ್ಬೇಕಲ್ಲ. ಅದು ಅದಕ್ಕಿಂತ ಮುಂಚೆ ಹೋಗ್ಬೇಕಲ್ಲ ಅಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು. ಅದು ಅವ್ರು ಮಾಡಕ್ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇದರಲ್ಲಿ ಇನ್ನೂ ಒಂದು ಗುಟ್ಟು ಅಡಗಿದೆ. ಬಹಳ ದೊಡ್ಡ ಒಂದು ಅಲ್ಲಿ ಸ್ಕ್ಯಾಂಡಲ್ ಹಗರಣ ಆಗಿದೆ. ಆ ಹಗರಣವನ್ನ ಮುಚ್ಚಿಡೋದಕ್ಕೆ ನೀರಾವರಿ ಅಧಿಕಾರಿಗಳು ಬೇಕು ಅಂತಾನೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಪೊಲೀಸ್ ವರಿಷ್ಠರ ಹಾದಿಯನ್ನ ತಪ್ಪಿಸ್ತಾ ಇದ್ದಾರೆ. ಅದು ಆ ಹಿರಿಯ ಅಧಿಕಾರಿಗಳಿಗೆ ಅರ್ಥ ಆಗ್ತಾ ಇಲ್ಲ. ನಾನು ಪದೇ ಹೇಳ್ತಾ ಇದ್ದೀನಿ, ನೀವು ಬೇಸ್ಡ್ ಆನ್ ಇರಿಗೇಷನ್ ಆಫೀಸರ್ಸ್ ರಿಪೋರ್ಟ್ ಮೇಲೆ ನೀವು ಹೇಳಿಕೆಯನ್ನ ಕೊಡಬೇಡಿ. ನಾಳೆ ನಿಮಗೆ ಅದು ತೊಂದರೆ ಆಗುತ್ತೆ. ಯಾಕಂತ ಹೇಳಿದ್ರೆ ಅಧಿಕೃತವಾಗಿ ಅದನ್ನ ದೃಢೀಕರಿಸಬೇಕಾಗಿದ್ದಂಥದ್ದು ನೀರಾವರಿ ಇಲಾಖೆಗೆ ಬರ್ತಕ್ಕಂಥದ್ದು. ಅವ್ರೇನಾದ್ರೂ ಹೋಗಿದ್ರ? ಈ ಸುದ್ದಿ ಮಾಧ್ಯಮದಲ್ಲಿ ಬಿತ್ತರಾದ ಮೇಲೆ, ತಡೆಗೋಡೆಗೆ ಸಂಬಂಧಪಟ್ಟಂತ ವಿಷಯ ಮಾಧ್ಯಮದಲ್ಲಿ ಬಿತ್ತರಾದ ಮೇಲೆ ನೀರಾವರಿ ಅಧಿಕಾರಿಗಳು ಹೋಗಿದ್ರ? ವರದಿ ಕೊಟ್ಟಿದಾರ ನಿಮಗೆ? ಹೌದು ತಡೆಗೋಡೆ. ಆ ವರದಿನೇ ಇಲ್ಲ ಅಂದ ಮೇಲೆ ನೀವು ಹೆಂಗ್ ಹೇಳ್ತೀರಿ ಅಂತಾರೆ ತಡೆಗೋಡೆ ಇದೆ ಅಂತ ಹೇಳಿ? ಇಲ್ಲಿ ಹೇಳ್ಬೇಕಾಗಿರೋದು ನೀರಾವರಿ ಇಲಾಖೆ ಅಧಿಕಾರಿಗಳು ಹೇಳ್ಬೇಕು. ಅವರು ಒಂದು ವರದಿಯನ್ನ ಕೊಡಬೇಕು. ಇದುವರೆಗೆ ಯಾಕೆ ಕೊಟ್ಟಿಲ್ಲ ನಿಮಗೆ? ಈಗ ಅದು ಅಸಾಧ್ಯ, ಅದು ಒಪ್ತೀನಿ ನಾನು. ಅದು ಬಹಳ ದುರ್ಗಮ ಪ್ರದೇಶ, ಒಪ್ತೀನಿ ನಾನು. ಅಲ್ಲಿ ಯಾರು ಹೋಗಕ್ ಆಗುದೇ ಇಲ್ಲ ಅಂತ ಮಾತನ್ನು ಕೂಡ ಒಪ್ತೀನಿ ನಾನು. ಹಿಮಾಲಯಕ್ಕೂ ಕೂಡ ಹಿಂಗೆ ಅಂತ ಇದ್ರು. ಹಿಮಾಲಯ ಪರ್ವತ ಬಹಳ ದೊಡ್ಡದದ, ಅಲ್ಲಿ ಯಾರು ಏರಕ್ ಆಗುದಿಲ್ಲ ಅಂತ ಹೇಳಿದ್ರು. ಟೆನ್ಸಿಂಗ್ ಏರಿನ ತಾನೆ. ಅವನಾದ ನಂತರ ಪ್ರತಿ ವರ್ಷ ಹೋಗ್ತಾನೆ ಇದ್ದಾರೆ. ಮನುಷ್ಯನ ಆಕ್ರೋಶದ ಮುಂದೆ ಯಾವುದು ಕೂಡ ಅಸಾಧ್ಯ ಇಲ್ಲ. ಇದು ಬರೀ ತಡೆಗೋಡೆ ಅಲ್ಲ, ಇಡೀ ಉತ್ತರ ಕರ್ನಾಟಕದ ಸಹನೆಯ ತಡೆಗೋಡೆ. ಆಕ್ರೋಶದಿಂದ ಆ ತಡೆಗೋಡೆ ಖಂಡಿತವಾಗಿ ಒಡೆದು ಹೋಗಿದೆ. 100% ಸತ್ಯ, 100% ನಿಜ. ಇವತ್ತೇ ಬೇಕಾದ್ರೆ, ಇವತ್ತು ಈ ಸಮಯ 8:08 ಆಗಿದೆ, ಒಂದು 2 ಗಂಟೆ ಟೈಮ್ ಕೊಡಿ, ನಾನೇ ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ. ಇಷ್ಟೊಂದು ಹೇಳಿದ ಮೇಲೂ ಕೂಡ ಆ ಸ್ಥಳಕ್ಕೆ ಹೋಗಿ ಅಂದ್ರೆ ಪರಿಶೀಲನೆ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಇದರ ಅರ್ಥ ಏನು? ರಾಜ್ಯದ ಜನರ ದಿಕ್ಕನ್ನ ತಪ್ಪಿಸುವಂತ ಪ್ರಯತ್ನ ನಡೀತದೆ. ಯಾಕಂದ್ರೆ ಆ ತಡೆಗೋಡೆ ನಮ್ಮ ಭಾಗದ ಜನರಿಗೆ ಕುಡಿಯೋ ನೀರು ಬರಬಾರ್ದು ಅಂತ ಹೇಳಿ ಕಟ್ಟಿದಂತ ತಡೆಗೋಡೆ ಅದು. ನನ್ನ ದೃಷ್ಟಿಯಲ್ಲಿ ಯಾವುದೇ ರೀತಿಯಾದಂತಹ ಅಪರಾಧ ಅಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಕುಡಿಯೋ ನೀರಿಗೆ ಯಾವ ತಡೆಗೋಡೆಯನ್ನು ಕೂಡ ಕಟ್ಟಬಾರದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಸುಪ್ರೀಂ ಕೋರ್ಟ್ ಕೂಡ ನಮ್ಮ ಪರವಾಗಿದೆ, ನನ್ನ ಭಾವನೆಗಳ ಪರವಾಗಿದೆ. ಹಿಂಗಾಗಿ ನನ್ನ ಪ್ರಕಾರ ಯಾವುದೇ ರೀತಿಯಾದಂತಹ ಅಪರಾಧ ಆಗಿಲ್ಲ. ಅಂತ ದೊಡ್ಡ ಹಗರಣಾದಿ ಏನು ಕಾಂಟ್ರಾಕ್ಟರ್ 3 ವರ್ಷದಿಂದ ಕಾಂಟ್ರಾಕ್ಟರ್. ಹಲೋ ಸರ್, ಕೇಳ್ತಾ ಇದೆಯಾ? ಗಿರೀಶ್, ಇಲ್ಲಿ ಒಂದು ಪ್ರಶ್ನೆ ಕೇಳಬೇಕು ನಾನು ಗಿರೀಶ್ ನಿಮ್ಮನ್ನ. ನೋಡಿ, ನೀವು ಹೇಳ್ತಾ ಇದ್ದೀರಿ, ಹೌದು ನಾನು ತಡೆಗೋಡೆಯನ್ನ ನನ್ನ ತಂಡದ ಜೊತೆಗೆ ಹೋಗಿ ಒಡೆದೆ ಅಂತ. ಒಂದು ಪ್ರಶ್ನೆ, ಸರ್ಕಾರ ಹೇಳುತ್ತೆ, ಪೊಲೀಸ್ ಇಲಾಖೆ ಹೇಳುತ್ತೆ, ಜಿಲ್ಲಾಡಳಿತ ಹೇಳುತ್ತೆ, ಅಲ್ಲಿ ಪೊಲೀಸ್ ಬಿಗಿ ಸರ್ಪಗಾವಲು ಮತ್ತು ಭದ್ರತೆ ಇದೆ, ಜೊತೆಗೆ ಅದು ವಿವಾದಿತ ಪ್ರದೇಶ, ಸುಖ ಸುಮ್ನೆ ಯಾರು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಹಾಗಿದ್ದ ಪಕ್ಷದಲ್ಲಿ ನೀವು ಮತ್ತು ನಿಮ್ಮ ತಂಡ ಅಲ್ಲಿಗೆ ಹೇಗ್ ಹೋದ್ರಿ? ನಿಮ್ ಕಾರ್ಯಾಚರಣೆ ಹೇಗ್ ನಡೀತು? ಆ ಭದ್ರತಾ ಕೋಟೆಯನ್ನ ಹೇಗೆ ಭೇದಿಸಿದ್ರಿ ಗಿರೀಶ್? ಸರ್, ಇಲ್ಲಿ ನೋಡಿ, ವಾಸ್ತವ ಪರಿಸ್ಥಿತಿನೇ ಬೇರೆ ಇದೆ. ಅದು ದಟ್ಟ ಅರಣ್ಯ ಪ್ರದೇಶ, ಅದು ಹೌದಾ, ಅದೇನು ಊರಲ್ಲ. ಆ ನಂತರ ಪೊಲೀಸ್ ಸರ್ಪಗಾವಲು ಖಂಡಿತವಾಗಿಯೂ ಇತ್ತು. ಪೊಲೀಸ್ ಸರ್ಪಗಾವಲು ಇತ್ತಲ್ಲಿ. ಆದ್ರೆ ಸಾಯಂಕಾಲ 7-8 ಗಂಟೆ ಆದ ನಂತರ ಯಾರು ಹೊರಗಡೆ ಬರುವುದಿಲ್ಲ ಅಲ್ಲಿ. ಯಾಕಂತ ಹೇಳಿದ್ರೆ
ಅಲ್ಲಿ ಸಿಕ್ಕಾಪಟ್ಟೆ ಹುಲಿಗಳು ಅಡ್ಡಾಡುವಂತ ಜಾಗ ಅದು. ಅಲ್ಲಿ 3 ಹುಲಿಗಳು, ಒಂದೊಂದು ಹುಲಿಗೂ ಕೂಡ ಒಂದೊಂದು ಬಾರ್ಡರ್ ಇರ್ತದೆ. ಅಲ್ಲಿ ಹೆಂಗೆ ರಾಜ್ಯದ ಒಂದು ಗಡಿ ಇರ್ತದೆ, ಹಂಗೆ 3 ಹುಲಿಗಳು ಸೇರುವಂತ ಜಾಗ ಅದು. ನಾವು ಅಲ್ಲಿ ಒಂದು 15-20 ಡೇಸ್ ಬ್ಯಾಕ್ ಕೂಡ ಹೋದಾಗ ಹುಲಿ ಅವತ್ತಿನ ರಾತ್ರಿ ಬಂದು 3 ನಾಯಿಗಳನ್ನ ತಿಂದುಕೊಂಡು ಹೋಗಿತ್ತು. ಅದೇ ಊರಲ್ಲಿ, ಕಣಕುಂಬಿ ಊರಲ್ಲಿ 3 ನಾಯಿಗಳನ್ನ ಕಚ್ಕೊಂಡು ಹೋಗಿತ್ತು ಹುಲಿ. ಹಿಂಗಾಗಿ ಸಾಯಂಕಾಲ 7ರಿಂದ 8 ಗಂಟೆ ಆದ ನಂತರ ಯಾರು ಹೊರಗಡೆ ಬರುದಿಲ್ಲ ಅಲ್ಲಿ. ಹೌದಾ? ಅಲ್ಲಿ ಸರ್ಪಗಾವಲು ಅಂದ್ರೆ ಏನು, ಎಷ್ಟು 3-4 ಕಿಲೋಮೀಟರ್ ಇದ್ರ ಈಚೆಗೆ ಹಾಕಿರ್ತಾರ ಅವ್ರು. ನಾನು ಅದ್ರ ಬಗ್ಗೆ ಇವರು ವಿಶ್ಲೇಷಣೆ ಕೊಡ್ಬೇಕು, ಸಂಬಂಧಪಟ್ಟಂತ ಅಧಿಕಾರಿಗಳು ಅದ್ರ ಬಗ್ಗೆ ಹೇಳ್ಬೇಕು. ಇವತ್ತು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡೋದಕ್ಕೆ ಸಾಧ್ಯ. ಅಲ್ಲಿ ರಾತ್ರಿ ದಟ್ಟ ಅರಣ್ಯ ಪ್ರದೇಶ ಮತ್ತು ಕರಡಿಗಳು ಕೂಡ, ಜಾಂಬೋಟಿ ಅದು ಇರೋದೇ ಜಾಂಬೋಟಿ ಪಕ್ಕ. ಜಾಂಬೋಟಿ ಅಂದ್ರೆ ಜಾಂಬುವಂತ ಕರಡಿಗಳ ಊರು ಅಂತ. ಹಿಂಗಾಗಿ ಆ ಭಯಕ್ಕೆ ಹೆದರಿ ಯಾರು ಕೂಡ ಹೊರಗಡೆ ಬರುದಿಲ್ಲ ಅಲ್ಲಿ. ಈಗ ಒಂದು ಬೇರೆ ಇದೆ ಅಲ್ಲಿ, ವಾಸ್ತವ ಪರಿಸ್ಥಿತಿ ಸಂಪೂರ್ಣ ಬೇರೆ ಇದೆ. ಗಿರೀಶ್, ಇವಾಗ ನೀವು ಹೇಳ್ತಿದ್ದೀರಿ, ನೀವು ಹೋಗಿದ್ರಿ, ತಡಗೋಡೆಯನ್ನ ಹೊಡೆದ್ವಿ, 4 ಜನರ ತಂಡ ಇತ್ತು, ಹರ ಹರ ಮಹದಾಯಿ ಅಂತ ಘೋಷವಾಕ್ಯಗಳನ್ನ ಕೂಗುದ್ರಿ ಅಂತ ಫುಟೇಜ್ ಗಳಲ್ಲಿ ನಮಗೆ ಅದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಒಂದು. ಎರಡನೇದು, ಈಗ ಸರ್ಕಾರ ಇಲ್ಲ ತಡೆಗೋಡೆ ಇದೆ, ತಡೆಗೋಡೆ ಒಡೆದಿಲ್ಲ ಅಂತ ಹೇಳ್ತಾ ಇರೋದು. ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯನ್ನು ಅದೇ ಹೇಳ್ತಾ ಇರೋದು. ನೀವ್ ಹೇಳೋ ಪ್ರಕಾರ ತನ್ನ ಮುಖವನ್ನ ಒರೆಸ್ಕೊಳ್ಳೋ ಕೆಲಸ ಮಾಡ್ತಿದೆ, ತನ್ನ ಮರ್ಯಾದೆಯನ್ನ ಸರ್ಕಾರ, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಉಳಿಸ್ಕೊಳ್ಳೋ ಕೆಲಸ ಮಾಡ್ತಿದೆ, ತಡೆಗೋಡೆ ಇದೆ ಅಂತ ಸಾಧಿಸೋ ಮೂಲಕ ಅಂತೀರಾ ನೀವು, ಹೇಗೆ ಗಿರೀಶ್? ಖಂಡಿತವಾಗಿ ಸರ್. ಈಗ ನೋಡಿ, ಈಗ ಅಟೆನ್ಷನ್ ಡೈವರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಹೋರಾಟ ಜಿಲ್ಲಾಡಳಿತ ವಿರುದ್ಧ ಖಂಡಿತ ಅಲ್ಲ, ಪೊಲೀಸ್ ಅಧಿಕಾರಿಗಳ ವಿರುದ್ಧ ಖಂಡಿತ ಅಲ್ಲ, ಜಿಲ್ಲಾಧಿಕಾರಿಗಳ ವಿರುದ್ಧನೂ ಅಲ್ಲ. ಈಗ ಬೇಕು ಅಂತಾನೆ ನಮಗೆ ಆ ಜಿಲ್ಲಾಡಳಿತ ವಿರುದ್ಧ ಹೋರಾಟ ಮಾಡುವಾಗ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ನಮ್ಗೆ ಯಾರ ಬಗ್ಗೆ ದ್ವೇಷ ಇಲ್ಲ, ಅಲ್ಲಿರೋ ಎಲ್ಲಾ ಅಧಿಕಾರಿಗಳ ಬಗ್ಗೆ ಕೂಡ ಗೌರವ ಇದೆ. ಆದ್ರೆ ಸರ್ಕಾರ, ಸಂಬಂಧಪಟ್ಟ ಸರ್ಕಾರದ್ದು, ರಾಜ್ಯ ಸರ್ಕಾರನೋ ಕೇಂದ್ರ ಸರ್ಕಾರನೋ, ಏನಾದ್ರೂ ದೊಡ್ಡ ಗಲಾಟೆ ಆಗುತ್ತೆ, ದೊಡ್ಡ ರೈತರೆಲ್ಲರೂ ಕೂಡ ದೊಡ್ಡ ಬೆಂಬಲಕ್ಕೆ ನಿಂದಿರ್ತಾರೆ, ಹೌದಾ, ಸರ್ಕಾರಗಳ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಅನ್ನೋ ಒಂದು ದೃಷ್ಟಿಯಿಂದ ಈ ಹೋರಾಟವನ್ನ ಹತ್ತಿಕ್ಕೋ ಒಂದು ತಂತ್ರ ಇಷ್ಟೇ ಇದು. ನಾನು ಇಷ್ಟೊಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಹೋಗಿ ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಆದ್ರೂ ಕೂಡ ಕೇಳೋದಕ್ಕೆ ತಯಾರಿಲ್ಲ. ಇದರ ಅರ್ಥ ಏನು? ಒಂದು ತಮಾಷೆ ಅಂತಂದ್ರೆ, ನಮ್ ಜೊತೆಗಿದ್ದ ಒಬ್ರು ಹೇಳ್ತಾ ಇದ್ರು, ಸರ್ ನಾವು ಅವಾಗ ಒಂದು 3 ತಿಂಗಳ ಹಿಂದೆ ಏನು ತಪ್ಪು ಮಾಡ್ಲಾರ್ದೆ ಪೊಲೀಸ್ ನಮ್ಮನ್ನು ಕರ್ಕೊಂಡು ಹೋದ್ರು ಸರ್, 1 ವಾರ ತನಕ ಬಿಡಿದ್ರು. ಈಗ ನಾವು ನಾವೇ ಒಪ್ಕೊಂಡಿವಿ, ಇದನ್ ಮಾಡ್ರಿ ಅಂತ ಹೇಳಿದ್ರೆ ಅದನ್ನ ಪರಿಶೀಲನೆ ಮಾಡಕ್ ತಯಾರಿಲ್ಲ ಸರ್. ಇದು ಎಂತ ಪರಿಸ್ಥಿತಿ ಸರ್ ಅಂತ ಕೇಳ್ತಾ ಇದ್ದಾರೆ. ಈಗ ಹಾಗಿದ್ರೆ ತಡೆಗೋಡೆ ಹೊಡೆದಿರೋದ್ರಿಂದ ನೀರು ಬರುತ್ತೆ ಅಂತ ಹೇಳ್ತಾ ಇದ್ರಲ್ಲ ನಾನು ಕೇಳ್ತಾ ಇದ್ದೀನಿ ಸರ್. ಗಿರೀಶ್, ಈಗ ತಡೆಗೋಡೆ ಹೊಡೆದ್ರೆ ನೀರು ಬರುತ್ತೆ ಅಂತ ಹೇಳ್ತಾ ಇದ್ರಲ್ಲ, ಈಗ ನೀವು ತಡೆಗೋಡೆ ಹೊಡೆದಿದ್ದೀರಿ, ಹಾಗಿದ್ರೆ ನಮ್ಮ ರಾಜ್ಯಕ್ಕೆ ನೀರು ಬರ್ತಿದ್ಯಾ? ನೋಡಿ, ಇಲ್ಲಿ ಅದು ಕೂಡ ಇದರಲ್ಲಿ ನಾನು ಹೇಳ್ತಾ ಇದ್ದೀನಿ, ಅಲ್ಲಿ ಏನಿದೆ, ಆ ತಡೆಗೋಡೆ ಹೊಡೆದ ನಂತರ ಮುಂದೆ ಒಟ್ಟು 4 ಕಿಲೋಮೀಟರ್ ಟನೆಲ್ ಹಾಗೆ ಇದೆ ಅದು, ಹೌದಾ? ಆ ಟನೆಲ್ ಟುವರ್ಡ್ಸ್ ಮಲಪ್ರಭಾ ನದಿ ಇನ್ಕ್ಲೈನ್ ಆಗ್ಬೇಕು, ಹೌದ್ ತಾನೆ? 3 ವರ್ಷದ ಹಿಂದೆಯಿಂದ ಕಾಂಟ್ರಾಕ್ಟರ್ ಏನ್ ಮಾಡಿದ್ದಾರೆ, ಅದನ್ನ ಟುವರ್ಡ್ಸ್ ಮಲಪ್ರಭಾ ನದಿ ಅಂದ್ರೆ ಕರ್ನಾಟಕದ ಕಡೆ ಇನ್ಕ್ಲೈನ್ ಮಾಡೋಕ್ಕಿಂತ ಮೊದಲು ಅದರ ಬದಲು ಅಚಾತುರ್ಯದಿಂದ 1 ಮೀಟರ್ ಹೈಟ್ ಮಾಡಿದ್ದಾರೆ, ಹೌದಾ? ಹಿಂಗಾಗಿ ಮತ್ತೆ ವಾಪಸ್ ಕಳಸಾ ಕಡೆನೆ ಆ ನೀರು ಪೂರ್ತಿ ಕೆಸರು ಎಲ್ಲ ಬಂದು ಶೇಖರಣೆ ಆಗಿದೆ ಅಲ್ಲಿ. ಆ ತಡೆಗೋಡೆಯಿಂದ ಆಚೆಗೆ ಏನು ನೀರು ಹೋಯ್ತಲ್ಲ, ನೀರು ಸುಮಾರು ಒಂದು 10-15 ಮೀಟರ್ ಹೋದ ನಂತರ ಸಿಕ್ಕಾಪಟ್ಟೆ ಸಿಡ್ ತುಂಬಿಕೊಂಡಿದೆ ಅಲ್ಲಿ. ಅಲ್ಲಿ ಹೋಗಿ ನೀವು ಯಾರಾದ್ರೂ ಕ್ಯಾಮ್ರಾ ತಗೊಂಡು ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ, ಮಣ್ಣಿನ ಗುಡ್ಡೆಗಳಾಗಿದೆ ಅಲ್ಲಿ. ಆ ವಿರುದ್ಧ ದಿಕ್ಕಿನಿಂದ ಬಂದಂತಹ ಮಣ್ಣು, ಕೆಸರು, ಸಣ್ಣ ಸಣ್ಣ ಕಲ್ಲುಗಳು ಎಲ್ಲ ಸೇರಿ ಮಣ್ಣಿನ ಗುಡ್ಡೆ ಆಗಿದೆ ಅಲ್ಲಿ. ಆಶೀರ್ವಾದದಿಂದ ಕೊಚ್ಚೆನು ಕೂಡ ಹರಿದು. ಪ್ರಶ್ನೆ ಏನು ಅಂತಂದ್ರೆ, ಈಗ ನೀವ್ ಹೇಳ್ತಾ ಇದ್ದೀರಿ, ಯು ಆರ್ ಇನ್ ಎ ಪೊಸಿಷನ್ ಟು ಪ್ರೂವ್ ದಟ್ ಅಲ್ಲಿರುವಂತ ಗೋಡೆಯನ್ನ ನಾವು ಖಂಡಿತವಾಗ್ಲೂ ಕೂಡ ಒಡೆದು ಬಿಸಾಕಿದ್ದೀವಿ, ಜಿಲ್ಲಾಡಳಿತ, ಸರ್ಕಾರ, ಪೊಲೀಸ್ ಇಲಾಖೆಯವರು ಸುಳ್ಳು ಹೇಳ್ತಿದ್ದಾರೆ ಅಂತ. ಹಾಗಿದ್ರೆ ನಿಮ್ಮ ಮುಂದೆ ಆ ಪ್ರೂವ್ ಮಾಡಬೇಕಾಗಿರುವ ಸವಾಲನ್ನ ನೀವು ಯಾವ ರೀತಿ ಸ್ವೀಕರಿಸ್ತೀರಿ? ಮುಂದೆ ಏನ್ ಮಾಡ್ತೀರಿ ಗಿರೀಶ್? ಕ್ವಿಕ್ಲಿ ಪ್ಲೀಸ್ ಆನ್ಸರ್ ಮಿ ವೆರಿ ಕ್ವಿಕ್ಲಿ ಗಿರೀಶ್. ನನಗೆ ನನಗೆ 2 ಗಂಟೆ ಟೈಮ್ ಕೊಡ್ಲಿ, ಜಿಲ್ಲಾಡಳಿತ 2 ಗಂಟೆ ಟೈಮ್ ಕೊಡ್ಲಿ, ನನ್ನ ಜೊತೆಗೆ ಒಬ್ಬ ಮಾಧ್ಯಮದವರು ಅವರು ಕ್ಯಾಮ್ರಾ ಸಮೇತ ಬರ್ರಿ, ನಾನು ಪ್ರೂವ್ ಮಾಡೋದಕ್ಕೆ ತೋರಿಸೋದಕ್ಕೆ ಸಿದ್ಧ. ಒಂದ್ ವೇಳೆ ಇವತ್ತು ಸಾಯಂಕಾಲದ ಒಳಗಡೆ ಅವರೇ ಆಗಿ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಜಿಲ್ಲಾಡಳಿತನೇ ಒಪ್ಕೊಂಡ್ ಬಿಟ್ಟಂಗೆ, ಹೌದು ತಡೆಗೋಡೆ ಇಲ್ಲ ಅಂತ ಹೇಳಿ ಅವ್ರು ಒಪ್ಕೊಂಡಿದ್ದಾರೆ ಅಂತ ಅದನ್ನ ಸ್ವೀಕಾರ ಮಾಡ್ಬೇಕು ಅವರು. ಸಾಯಂಕಾಲವರೆಗೆ ಅವರು ನನಗೆ ಅವಕಾಶ ಕೊಡ್ಬೇಕು ಅವರು, ಅಥವಾ ಅವರಾಗ್ಲೇ ಹೋಗಿ ಬರ್ಬೇಕು, ಜಿಲ್ಲಾಡಳಿತದಿಂದ ಹೋಗಿ ಬರ್ಬೇಕು. ಎಸ್ ಗಿರೀಶ್, ಥ್ಯಾಂಕ್ ಯು ಬಿಟಿವಿ ಜೊತೆಗೆ ಮಾತನಾಡೋದಕ್ಕೆ ಗಿರೀಶ್. ಇದು ಗಿರೀಶ್ ಮಟ್ಟಣ್ಣವರ ಮಾತುಗಳು. ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅವರು, ತಡೆಗೋಡೆಯನ್ನ ಒಡೆದು ಬಿಸಾಕಿದ್ದೀನಿ ನಾನು, ನನ್ನ ಜೊತೆಗೆ 4 ಜನರ ತಂಡ ಇತ್ತು. ಎಸ್, ದಿಸ್ ಹ್ಯಾಸ್ ಹ್ಯಾಪನ್ಡ್. ಹೌವರ್ ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ ಮತ್ತು ಸರ್ಕಾರ
ಇವರೆಲ್ಲರೂ ಕೂಡ ಅವ್ರ ಮುಖ ಒರೆಸ್ಕೊಳ್ಳೋದಕ್ಕೆ ಅಥವಾ ಆಗಿರುವುದನ್ನ ಒಪ್ಪಿಕೊಳ್ಳದೆ ಇರುವ ಸಲುವಾಗಿ ಹಂಗಾಗಿಲ್ಲ 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 ಅಂತ ಸಾಧಿಸಿಕೊಂಡು ಬರ್ತಿದ್ದಾರೆ ಅಂತಾರೆ. ಸೊ ವಾಟ್ ಈಸ್ ದ ರಿಯಲ್ ಟ್ರುತ್ ಬಿಹೈಂಡ್ ದಿಸ್ ಅನ್ನೋದು ಪ್ರಶ್ನೆ. ಗಿರೀಶ್ ಅವರ ಕಾನ್ಫಿಡೆನ್ಸ್ ಅನ್ನು ಗಮನಿಸಿದ್ರೆ ಅವರು ಹೇಳೋ ಪ್ರಕಾರ ತಡೆಗೋಡೆಯನ್ನು ಹೊಡೆದಿದ್ದಾರೆ. ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮತ್ತು ಸರ್ಕಾರದ ಪ್ರಕಾರ ತಡೆಗೋಡೆ ಹೊಡೆದಿಲ್ಲ. ಒಂದು ವಿವಾದಿತ ಪ್ರದೇಶ, ಅದು ಘನ ನ್ಯಾಯಾಲಯದಲ್ಲಿ ಟ್ರಿಬ್ಯುನಲ್ ನಲ್ಲಿ ಚರ್ಚೆಗೆ ಗ್ರಾಸವಾಗಿರುವ ವಿಚಾರ. ಅದು ಮುಂದಿನ ಆಗು ಹೋಗುಗಳು, ಮುಂದಿನ ಬೆಳವಣಿಗೆಗಳು ಏನಾಗಬಹುದು. ಒಂದ್ ವೇಳೆ ತಡೆಗೋಡೆ ಹೊಡೆದಿಲ್ಲ ಅಂತಂದ್ರೆ ಸರ್ಕಾರದವರು ಮತ್ತು ನೀರಾವರಿ ಇಲಾಖೆಯವರು ಪ್ರೂವ್ ಮಾಡ್ಬೇಕಾಗತ್ತೆ. ಒಂದು ಫೂಟೇಜ್ ಅನ್ನು ಅಥವಾ ಒಂದು ಫೋಟೋನೋ ಜನಕ್ಕೆ ಬಿಡುಗಡೆ ಮಾಡಿ, ನೋಡಿ ಸರ್ ತಡೆಗೋಡೆ ಹೊಡೆದಿಲ್ಲ, ಸುಮ್ನೆ ಹೇಳ್ತಾ ಇದ್ದಾರೆ ಅಂತ. ಗಿರೀಶ್ ಮಟ್ಟಣ್ಣ ಅವರು ಕೂಡ ಹೇಳ್ತಿದ್ದಾರೆ ತಡೆಗೋಡೆ ಹೊಡೆದಿದ್ದೀನಿ ಅಂತ. ಅದನ್ನು ಕೂಡ ಪ್ರೂವ್ ಮಾಡುವ ಕೆಲಸಕ್ಕೆ ಕೈ ಹಾಕಬೇಕಾಗತ್ತೆ. ನೋಡೋಣ, ವಿ ವಿಲ್ ವೇಟ್ ಅಂಡ್ ವಾಚ್. ಇದು ಈ ಹೊತ್ತಿನ ಬಿಗ್ ಬ್ರೇಕಿಂಗ್ ಅಪ್ಡೇಟ್ BTV. ಇದು ಭರವಸೆ ಬೆಳಕು.